ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದಿ ಚಾನೆಲ್. ಇವತ್ತು ಆಕ್ಚುಲಿ ಬೆಳಿಗ್ಗೆ ವಾತಾವರಣ ಸೋ ಗುಡ್ ಬಿಕಾಸ್ ನಿನ್ನೆ ರಾತ್ರಿ ಎಲ್ಲ ಮಳೆ ಬಂತಲ್ವಾ, ತಂಪಾಗಿದೆ. ಆ್ಯಂಡ್ ಇವತ್ತು ಏನು ಊಟ ತಿಂಡಿಗೆ ಏನು ನಡೀತಾ ಇದೆ ಅಡುಗೆ ಮನೆಯಲ್ಲಿ, ಲೆಟ್ಸ್ ಗೋ. ಚಪಾತಿ ಚಪಾತಿ ನಮ್ಮ ಮನೆಯಲ್ಲಿ ಪರ್ಮನೆಂಟ್ ಅಡಿಗೆಗಿರೋದು ಇವರಿಬ್ರು. ನನ್ನ ಮಗಳಿಗೆ ಇವತ್ತು ಚಪಾತಿ ಮತ್ತೆ ಮಾಡಿಕೊಡ್ಬೇಕು. ನಿಕ್ಲಿಗೆ ಸಂಬಳ ಕೊಟ್ಬಿಡಿ, 50,000 ಇರತ್ತೆ. 50,000 ಐದು ಕಮ್ಮಿಗೆ ಏನು ವೀಕ್ಷಿತ ಇತ್ತೆ 51 ಹಾ ಬಕ್ಕ ಅವು ಮೂಲ ಈ ಸೂತ ಬಾಕಿಲ್ ಉಂಟುಡ್ಚ ಒಂಜಿ ಮೆಟ್ಟು ಶೆಕೆ ಈ 50,000 ಡೇರ ಮಾತಾಗೆ ತುನ್ವರ್ ತಿಂಗಳು 50,000 ಬಂಗಾರ ಬಕ್ಕ ಇಲ್ಲ ಬೋಡೇನ ವಸ್ತುಲು ಪುರ. ನೋಡಿ ಗೈಸ್, ಇಬ್ರು ಸೇರಿ 1 ಲಕ್ಷ ದುಡಿತಾರೆ ಅಂದ್ರೂ ಇವ್ರು 50,000ದಲ್ಲಿ ಅವ್ರಿಗೆ 25,000 ಕೊಡ್ತಾರೆ. ಚಪಾತಿ ಚಂದ್ರನ ಮುಖ ತಂತಿದೆ, ಇವಳ ಚಪಾತಿ ಸೂರ್ಯನ ಬೆಳಕಿನಂತಿದೆ. ಚಪಾತಿ ಅಂದ್ರೆ ಚಪಾತಿಗೆ ಕಣೆ ಚಪಾತಿ. ಈ ಕನ್ಯನದವರು ಚಪಾತಿಗೆ ಡಾಲ್ಡ ಮತ್ತೆ ಎಣ್ಣೆ ಹಾಕ್ತಾರೆ. ಡಾಲ್ಡ ತಿಂದ್ರೆ ಬಲ್ಲಿ, ಡಾಲ್ಡ ತಿನ್ನರೆ ಬಲ್ಲಿ. ಡಾಲ್ಡ ಉಪಯೋಗ ಮಾಡ್ಕೊಡ್ಚಿ, ಡಾಲ್ಡ ಎಡ್ಡತ್ತು ಸಾಫ್ಟ್ ಆತಂಡ ಶೋಕ್ ಆತಂಡ ಚಪಾತಿ ಮಣ ಕೈದಿನಾರ್ನ ಮನಸ್ ಎಡ್ಡೆ ಅಂಚನೆ. ಈ ರೇಟ್ ಚಪಾತಿ ಲಾಟೇರಿನಿ ಯಾನ ಒಂಜಿ ಐಟೇ ತಾಂಡೇಶು ಒಂಜಿ 25-30 ಚಪಾತಿ ಆವ ಅಂದ್ 10 ಐಟನ್ ಈ 15 ಆಂಡ ನೆಟ್ 15 ನಾವು ಒಟ್ಟು ಗೊಂಜಿ 30 ಚಪಾತಿ ಮಲ್ಪೋರೈನಿ. 30 ಚಪಾತಿ ನಮಕ್ ಬುರ್ಚ ಒಂಜಿ 25 ಬೋರ್ಡ್ ಆವ. ನಿಕೋಲ್ ಏತ್ ವಯಸ್ಸು ಟಿಲ್ ಕಲ್ದಿನಿ ಎಂಕುಲ ಯಾನ್ ಒಂಜಿ 14 ವಯಸ್ಸು ಟಿಲ್ ಕಲ್ದೆ ಪೂರ ಐಟಮ್ ಕಲ್ದೆ ಸಾಧಾರಣ ಅಂದೆ. ಬೊಕ್ಕ ಇತ್ತೆ ಒಂಚೂರು ಲೇಟೆಸ್ಟ್ ಎಣ್ಣಾತಿಗೆ ಅಂತ ಕಲ್ದೆ ಅಂದೆ. ಈರ ಯಾನು ಕರೆಕ್ಟ್ ಕಲ್ತೀನಿ, ಯಾನು 14 ವರ್ಷ ಇಂಕ್ ಬೇಗ ಮದ್ವೆ ಬಂತದೆ ಗೊತ್ತಾ ಅಂದೆ. ಹಿಡ್ದು ಮೇಂಕ್ ಒಂದ್ಸಂತೆ ಬರೋದತ್ತೀನಿ ಇತ್ತೆ ಇರೆಗ್ಲ ಬರ್ಕೊಡು ಬೇಂಕೆಲ್ಲ ಬರ್ತೀನಿ. ಈರ್ ಮದ್ಮೆ ಬೋಕ ಟಿಲ್ ಕಲ್ದಿನಿ ಮದ್ಮೆ ಏರಿಯಾನು ಮದ್ವೆ ಆಯ್ಬೊಕ್ಕ ಮದ್ಮೆ ಆಯ್ಬೋಕ ಮದ್ವೆ ಆಗಿನ ಒಮ್ಮೆಲ್ಲ ಕಲ್ತದೆ, ಅಮ್ಮ ಪುರ ಕಲ್ಪದೇರು ಅಂಡ ಎನ್ನ ಮೆಗ್ದಿನ ಕುಲ್ಲ ಇತ್ತೇರತ್ತ ಮುಂಚ ಮದ್ವೆ ಆಯ್ಬೊಕ್ಕ ಕಲ್ತೆ ಕಂಪ್ಲೀಟ್ ಕಲ್ತೆ. ಮಕ್ಕ ದಾದ ಮಲ್ಪಡು ಕಂಡ ನಿಲ್ಲೆಡೆ ಪೋಯ್ ಬೊಕ್ಕ ಪುರ ಒಂಜಿ ಮಲ್ಪೋಡತ್ತ ಸರಿ ಆಯ್ಜಿಂಡಲ್ಲ ಸರಿ ಮಲ್ತೊಂದು ಪೋಡು. ಹಾಗೆ ಸುಮ್ಮನೆ ಏನೋ ಒಂದು ಮಾತಾಡ್ತಾ ಇದ್ವಿ ನಾವು ಎಲ್ಲರೂ. ಯಾವ ವಯಸ್ಸಲ್ಲಿ ನೀವು ಅಡುಗೆ ಕಲ್ತಿದ್ದು, ಎಷ್ಟು ಸಮಯ ಆಯಿತು, ಹೇಗಾಯಿತು ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ. ನೀವು ಈ ಥರ ಎಲ್ಲರೂ ಸೇರಿದಾಗ ಮಾತಾಡ್ಕೊಂಡು ಅಡುಗೆ ಮಾಡ್ತೀರೋ ಒಂಥರ ಟೈಮ್ ಪಾಸ್ ಆಗುತ್ತೆ ಅಲ್ವಾ. ಮತ್ತೆ ಯಾವಾಗ ಸಿಗ್ತೀವೋ ಏನೋ, ಒಟ್ಟಿಗಿದ್ದಾಗ ಒಟ್ಟಿನಲ್ಲಿ ಗಲಾಟೆ ಮಾಡಿಕೊಂಡು ಮಾತಾಡಿಕೊಂಡು ಖುಷಿಯಿಂದ ಇರ್ತೀವಿ. ಇಷ್ಟರಲ್ಲಿ ಆಲ್ಮೋಸ್ಟ್ ಒಂದು 30 ಚಪಾತೀಸ್ ಆಯಿತು ಬಿಕಾಸ್ ಮನೆಯಲ್ಲ ಅಷ್ಟೊಂದು ಜನ ಇದ್ದೀವಿ ಅಲ್ವಾ ನಾವು, ಅದಕ್ಕೆ. ಸೊ ಫೈನಲಿ ಇಟ್ ಇಸ್ ಟೀ ಟೈಮ್. ಬಿಸಿ ಬಿಸಿ ಟೀ ಜೊತೆಗೆ ಚಪಾತಿ ಆ್ಯಂಡ್ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ. ಇನ್ನೇನು ಎಲ್ಲರೂ ಒಟ್ಟು ಕೂತು ತಿನ್ನೋದು ಒಂಥರ ಹಬ್ಬ ಅನಿಸುತ್ತೆ ಅಲ್ವ, ಎಲ್ಲರೂ ಒಟ್ಟು ಕೂತು ತಿನ್ನೋದು. ವಾಟ್ ಅ ಫನ್ ಟೈಮ್ ಆಗಿತ್ತು ಗೊತ್ತಾ ಇದು. ಅಷ್ಟು ತಿನ್ನೋದು ಇವರು ರೋಹನ್, ಅವ್ರು ತಿಂದು ರುಚಿ ನೋಡಿದ್ಮೇಲೆ ಮತ್ತೆ ಉಳ್ದವರಿಗೆ. ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ರೆಡಿ. ನಿಮ್ಮ ಮನೆಯಲ್ಲಿ ಏನು ಮಾಡಿದ್ರಿ ಇವತ್ತು ತಿಳಿಸಿ. ಓಕೆ, ಅದೇಂದ್ರ ಪರ್ದು ಊರುಡ್ದು ಬನ್ನ ಕಣದಿನಿ ಕನ್ಯಾ ನೋಡ್ದು ಒಂದು ನನ್ನಲ್ಲ ಪರ್ದನಕ್ಕೆ ಏನು ಜೀವಿಸಿತ ಎಂತ ಅಕ್ಕಂಡಾವ ಅಂದು ಅಲ್ಲ, ನಾನ್ ಸ್ಟಾಪ್ ಚಿಟ್ಚಾಟಿಂಗ್. ಅದು ಎಲ್ಲಿಂದ ಯೋಚನೆ ಬರುತ್ತೋ, ಯಾವ್ಯಾವ ಟಾಪಿಕ್ಸ್ ಬರುತ್ತೋ ಅರ್ಥನೇ ಆಗಲ್ಲ. ಫೈನಲಿ ಎಲ್ಲರೂ ಮಾರ್ನಿಂಗ್ ಕೆಲಸ ಶುರು. ದಾದಿ ಅಟ್ಟಿಲ್ ಇನ್ನು ಟೊಮೆಟೊ ಪ್ಲೇನ್ ಸಾರ್ ಅಂದೆ. ಕಾಯಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ ಹಣ್ಣು ಅಷ್ಟೇ. ಬೆಳ್ಳುಳ್ಳಿ ಪುರದ ಆಲಜ್ಜಿ ಇನಿ ಸಿಂಪಲ್ ಅಡಿಗೆ. ಬೊಕ್ಕ ಕಬಾಬ್ ಉಂಡು, ಬೊಕ್ಕ ಮಾಂಜಿ ಫ್ರೈ ಉಂಡು. ಮತ್ತುಂದಾ ಐಕ್ ಟೊಮೆಟೊ ಸಾರು ಮಾಡ್ಬೋದು ಅಲ್ಲಿ ಯಾಕೋಡದ ಖಾಲಿ ಆತನಾ ಗೋಡೆಗಳು ಖಾಲಿ ಆತ ನಿನ್ ಸ್ಪೆಷಲ್ ಬೇಕು. ಹಾಯ್, ಆಲ್ ಸೆಟ್ ಅಂಡ್ ರೆಡಿ. ಇವತ್ತು ಪೇಳೆ ಹಣ್ಣು ಕಟ್ ಮಾಡಿಕೊಟ್ಟಿದ್ದಾರೆ ಆಂಟಿ, ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಸ್ವೀಟ್. ಇನ್ಫ್ಯಾಕ್ಟ್ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಅಂತ. ಐ ಹ್ಯಾವ್ ಸಮಥಿಂಗ್ ವೆರಿ ಸ್ಪೆಷಲ್ ಹ್ಯಾಪ್ನಿಂಗ್. ಸೊ ಕೊನೆ ತನಕ ವಿಡಿಯೋನ ನೋಡಿ. ಬಟ್ ಫಸ್ಟ್ ವರ್ಕ್ ಇಸ್ ಇಂಪಾರ್ಟೆಂಟ್. ಒಂದು ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ನಿಮ್ಮ ಫೇವ್ರೆಟ್ ಪರ್ಸನ್ನ ಮೀಟ್ ಮಾಡ್ತೀನಿ. ಸೊ ಕೀಪ್ ವೇಟಿಂಗ್.
ಸೊ ಬೇಗ ಮೀಟಿಂಗ್ ಮುಗಿಸ್ಕೊಂಡು ನಾನು ಇಲ್ಲಿ ಬಂದಿದ್ದೆ ಆಲ್ಮೋಸ್ಟ್ 3 o'clock ಹತ್ತತ್ರ. ಆ್ಯಂಡ್ ಇಲ್ಲಿ ಬಂದಮೇಲೆ ತುಂಬ ವೇಟಿಂಗ್ ಬೇರೆ ಇರುತ್ತೆ. ವೈ ಅಕ್ಷಯ ತೃತೀಯ ದಿನ ಬರಲೇಬಾರ್ದು. ಆಬ್ವಿಯಸ್ಲಿ ಒಳ್ಳೆ ದಿನ ಅಂತಾರೆ, ಬಟ್ ಎಷ್ಟೊಂದು ಜನ ಇರ್ತಾರೆ ಗೊತ್ತಾ. ನಾನು ಬೇರೆ ಒಂದು 2:30 ಹತ್ತತ್ರ ಹೋಗಿದ್ರೆ 3 o'clock ಅಂತ ಸ್ಟಾರ್ಟ್ ಮಾಡಿದೆ ನೋಡೋದಕ್ಕೆ. ಅಂತೂ ಇಂತೂ ತುಂಬ ಕಲೆಕ್ಷನ್ಸ್ನೇ ನೋಡ್ತಾ ಇದ್ದೆ. ಹೇಗೆ ಅನ್ನಿಸ್ತಾ ಇದೆ ನೀವು ನೋಡಿರುವಂಥ ಅಷ್ಟು ಕಲೆಕ್ಷನ್ಸ್ ಈ ವಿಡಿಯೋದಲ್ಲಿ ಅಂತ ತಪ್ಪದೆ ತಿಳಿಸಿ ಆಯಿತಾ. ಆ್ಯಂಡ್ ಯಾವ್ದು ಆಯ್ಕೆ ಮಾಡಿರ್ಬೋದು ಅಂತ ಲೆಟ್ ಮೀ ನೋ. ಬಟ್ ಈ ಥರ ಶಾರ್ಟ್ ಪೀಸಸ್ ನನ್ನ ಹತ್ರ ಇದೆ ಆಲ್ರೆಡಿ. ದಿಸ್ ಇಸ್ ಎಷ್ಟು ಜನ ಇದ್ದಾರೆ ಗೊತ್ತಾ, ಎಷ್ಟು ಜನ ಕಾಣಿರ್ತೀನಿ. ಎಷ್ಟು ಜನ ಬೈದಕ್ಕೆ ಕುರ್ಸೋದೇ ಇಜ್ಜ ಎಷ್ಟು ಜನ ಬೈದಕ್ಕೆ ರಂಜಿ ನೂದು ನೂದಿಡ್ ಜಾಸ್ತಿ ಐದು ಜನ ಗೆತ್ತೊಂದೇನೆ, ಆಲ್ಮೋಸ್ಟ್ ಗೆತ್ತೊಂದೇನೆ ಬರ್ತೀನ ಫುಲ್ ಪೂರ. ವೆರಿ ನೈಸ್. ಅವನೇ ಅದೇ ಪಾರ್ಟ್ ಯೂನಿಯನ್ ಅತ್ತೊಂದು 8 lakhs 3 work ಒಂದು 8 lakhs ಬರ್ಕೊಡೆ. ಐ ಆಮ್ ವೇಟಿಂಗ್ ಫಾರ್ ದೀಪು. ಅವಾಗಿಂದ ಅವ್ರು ಬಂದೇ ಇಲ್ಲ ಇನ್ನು. ಇಟ್ಸ್ ಟೂ ಬಿಸಿ. ಎಷ್ಟು ಜನ ಇದ್ದಾರೆ ಗೊತ್ತಾ. ಟು ಬಿ ಆನೆಸ್ಟ್, ಈ ದಿನ ಹೋದಾಗ ನನಗೆ ಪ್ಯೂರ್ ಗೋಲ್ಡಲ್ಲಿ ವಿದೌಟ್ ಸ್ಟೋನ್ ವರ್ಕ್ ಆ್ಯಂಡ್ ಬೀಟ್ಸ್ ವರ್ಕ್ ಇರುವಂಥ ನೆಕ್ ಪೀಸಸ್ ಸೆಲೆಕ್ಷನ್ನ ನೋಡ್ತಾ ಇದ್ದರೆ ಐ ರಿಯಲೈಸ್ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಅಂತ. ನನಗೆ ಇಷ್ಟ ಆಗುವಂಥ ಕಲೆಕ್ಷನ್ಸ್ ಅಷ್ಟೊಂದು ಇರಲಿಲ್ಲ ಅಂತ ಅನ್ನಿಸ್ತು. ಸೊ ಇನ್ನೇನು ಮಾಡೋದು, ಟೈಮ್ ಪಾಸ್ ಆಗಬೇಕು, ದೀಪು ಅವ್ರಿಗೆ ವೇಟ್ ಮಾಡಬೇಕು ಅಂತ ನಂದು ಇನ್ನೇನು ಕೆಲಸ ಇದೆ ಪೆಂಡಿಂಗ್ ಇತ್ತು, ಅಲ್ಲಿ ಕೂತು ಅದನ್ನು ಮಾಡ್ತಾ ಇದ್ದೆ. ಅಕ್ಷಯ ತೃತೀಯ ದಿನ ಗೋಲ್ಡ್ ಶಾಪಿಂಗ್ ಮಾಡಿದ್ರೆ ಒಳ್ಳೇದಂತಾರೆ. ಬಿಕಾಸ್ ವಾಟ್ ಎವರ್ ಯು ಪರ್ಚೇಸ್ ಡಬಲ್ ಆಗಿ ಬರುತ್ತೆ ಅನ್ನೋ ಬಿಲೀಫ್ ಇದೆ. ಎಲ್ಲರಿಗೂ ಈ ದಿನ ಗೋಲ್ಡ್ ಶಾಪಿಂಗ್ ಮಾಡೋದಕ್ಕಾಗತ್ತಾ, ನೀವೇ ಯೋಚನೆ ಮಾಡಿ. ಸೊ ಐ ವುಡ್ ಸಜೆಸ್ಟ್ ಲೇಡೀಸ್ಗೆ ಇದೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅನ್ಸಿದ್ರೆ ಮಂತ್ಲಿ ಸ್ಕೀಮ್ ಅನ್ನೋದನ್ನು ಕಟ್ಟಿದ್ರೆ ಆಬ್ವಿಯಸ್ಲಿ ನಿಮ್ಗೆ ಅಷ್ಟೊಂದು ಬರ್ಡನ್ ಅಂತಲೂ ಅನ್ಸಲ್ಲ. 1000 rupeesಯಿಂದನೂ ಯು ಕ್ಯಾನ್ ಸ್ಟಾರ್ಟ್ ಯೋರ್ ಸ್ಕೀಮ್ಸ್ ಅಲ್ವಾ. ಆ್ಯಂಡ್ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇಟ್ಸ್ ಒನ್ ಆಫ್ ಡೆಫಿನೆಟ್ಲಿ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಬಿಕಾಸ್ ನೀವು ಇದನ್ನು ಕ್ಯಾಶಿಗೆ ಇನ್ ಫ್ಯೂಚರ್ ಪರ್ಪಸ್ಗೆ ಕನ್ವರ್ಟ್ ಮಾಡೋದಾದರೆ ಡೆಫಿನೆಟ್ ಆಗಿ ವರ್ತ್ ಇಟ್ ಅಂತಲೂ ಅನಿಸುತ್ತೆ. ಬಟ್ ಯೋಚನೆ ಮಾಡಿ ತಗೋಬೇಕಾಗತ್ತೆ. ಬಿಕಾಸ್ ಕ್ಯಾಲ್ಕುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ವೇಸ್ಟೇಜ್ ಇರುತ್ತೆ, ಮೇಕಿಂಗ್ ಚಾರ್ಜಸ್ ಇರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ತಗೊಂಡ್ರೆ ಮಾತ್ರ ನೀವು ಕೊಡುವಂಥ ಪ್ರೈಸ್ಗೆ ನಿಮಗೆ ವರ್ತ್ ಆಗಿರುವಂಥ ಗೋಲ್ಡ್ ಕೂಡ ಸಿಗುತ್ತೆ. ಆ್ಯಂಡ್ ಅದಕ್ಕೆ ದೀಪು ಅವ್ರಿಗೆ ವೇಟ್ ಮಾಡ್ತಾ ಇದೆ. ಇಲ್ಲಿ ಹಾಗೆ ಪ್ಯಾಟರ್ನ್ಸ್ ನೋಡ್ತಾ ಇದ್ದೀನಿ. ಇಲ್ಲಿರುವಂಥ ಸೇಲ್ಸ್ ಟೀಮ್ ಅವ್ರ ಜೊತೆ ಮಾತಾಡ್ತಾ ಇದೆ ಹಾಗೆ. ಬಿಕಾಸ್ ನಮ್ಮ ತುಳು ಭಾಷೆಯವರೆಲ್ಲ, ಭೀಮಾ ಹೇಗಿದ್ರು ನಮ್ಮ ಉಡುಪಿ ಕಡೆಯಿಂದ. ಸೊ ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಒಂದಷ್ಟು ಕಲೆಕ್ಷನ್ಸ್ನ ನೋಡ್ತಾ ಇದೆ. ಸೊ 3 ಜ್ಯುವೆಲ್ರಿ ಪೀಸಸ್ ಇದೆ. ಲೆಟ್ ಮೀ ಸಿ ಇದರಲ್ಲಿ ನಿಮ್ಮ ಆಯ್ಕೆ ಯಾವುದಾಗಿರುತ್ತೆ ಅಂತ. ಹಾಗೆಯೇ ಅದರ ಕಾಸ್ಟ್ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ವಾಚ್. ಇದು 4,64,000. ಇದು 3,75,000. 7,26,000. ಗೋಲ್ಡ್ ಪ್ರೈಸ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಪ್ರತಿದಿನ ವ್ಯತ್ಯಾಸ ಇದ್ದೇ ಇರುತ್ತೆ. ಆ್ಯಂಡ್ ಐ ವುಡ್ ಸೇ ನೀವು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಮಾಡಬೇಕು ಅಂದರೆ ನಿಮ್ಮ ಇಷ್ಟವಾದಂಥ ಗೋಲ್ಡ್ ಶೋರೂಮ್ಗೆ ಹೋಗಿ ಒಂಚೂರು ಸ್ಕೀಮ್ ಅನ್ನೋ ಕಾನ್ಸೆಪ್ಟ್ನ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಸೇವಿಂಗ್ಸ್ ಆಗುತ್ತೆ. ಬಿಕಾಸ್ ಬಲ್ಕಲ್ಲಿ ಒಂದೇ ಸತಿ ಪರ್ಚೇಸ್ ಮಾಡೋದಂದರೆ ಯಾರಪ್ಪ ಮಾಡ್ತಾರೆ ಅಲ್ವಾ. ಮದುವೆ ವಿಶೇಷ ಏನಾದರೂ ಇದ್ದರೆ ಅಥವಾ ಎಕ್ಸ್ಟ್ರಾ ಮನಿ ಇದ್ದರೆ ಅಥವಾ ಯು ಆರ್ ಡೆಫಿನೆಟ್ಲಿ ರಿಚ್ ಅಂದಮೇಲೆ ಹಾಗೆ ಹೋಗಿ ಪರ್ಚೇಸ್ ಮಾಡ್ಬೋದು ಇನ್ ಲ್ಯಾಕ್ಸ್. ಇಲ್ಲ ಅಂದರೆ ಫಾರ್ ಅ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಷ್ಟ ಆಗೋದಂತೂ ನಿಜ ಅಲ್ವಾ. ಇಲ್ಲಿ ದೀಪ್ ಅವ್ರು ಹುಡುಕ್ತಾ ಇದ್ದಾರೆ ನಾನು ಎಲ್ಲಿ ಅಂತ. ಅವ್ರು ಮುಂದೆನೇ ಕೂತಿದ್ರು, ಅವ್ರು ನನ್ನನ್ನು ನೋಡ್ತಾನೆ ಇಲ್ಲ. ಫೈನಲಿ ನೋಡಿದ್ರು. ನಾನು ಹಾಗೆ ದೀಪು ಕರಿತಾ ಇದ್ರೆ ಅವ್ರು ಆ ಕಡೆ ಈ ಕಡೆ ನೋಡ್ತಾನೆ ಇದ್ರು, ಎಲ್ಲಿ ನನ್ನ ಹೆಂಡತಿ ಅಂತ. ಫೈನಲಿ ಐ ಆಮ್ ಸೋ ಹ್ಯಾಪಿ ಬಂದ್ರ. ಸಿಕ್ಕಾಪಡೆ ಸುಸ್ತಾಗಿತ್ತು ಈ ದಿನ ವೇಟಿಂಗ್ ಮಾಡಿ. ದೀಪು ಅವ್ರು ಬಂದಮೇಲೆ A to Z ಅನಲೈಸ್ ಮಾಡಿ ಮಾತಾಡಿಕೊಂಡು ಯಾವುದ್ರ ಬೆಲೆ ಎಷ್ಟು, ಇಸ್ ಇಟ್ ಆ್ಯಕ್ಚುಲಿ ವರ್ತ್ ಇಟ್ ಅಂತ ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತಾ ಇದ್ರು. ಚಿನ್ನದ ಅಂಗಡಿ ಕರ್ಕೊಬಂದು ನನ್ನ ಹಸ್ಬೆಂಡ್ ಕೇಳ್ತಾ ಇರೋದು, ನೀನು ಚಿನ್ನ ಹಾಕಲ್ಲ ಏನೂ ಇಲ್ಲ ಬೇಡ ಅಂತ. ನಿಮ್ಮ ಮನೆಯಲ್ಲೂ ಹೀಗೇನಾ? ಉತ್ತರ ಕೊಡಿ. ಹಂಗೆ ಕೇಳ್ತಾರ? ಕೆಲವೊಂದು ಸ್ಟೇಟ್ಮೆಂಟ್ ಜ್ಯುವೆಲ್ರೀಸ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಅಡ್ವರ್ಟೈಸ್ಮೆಂಟ್ಸಲ್ಲಿ ಸೆಲೆಬ್ರಿಟೀಸ್ಗೆ ಹಾಕ್ತಾರಲ್ವ ಜ್ಯುವೆಲ್ರಿ ಆ್ಯಡ್ಸಲ್ಲೆಲ್ಲ ಆ ಥರ ಇತ್ತು. ಎಷ್ಟೊಂದು ಜನ ಕ್ಯೂವಲ್ಲಿ ನಿಂತಿದ್ದಾರೆ. ಬಿಲ್ಲಿಂಗ್ ವಾಸ್ ಅ ಟಾಸ್ಕ್. ಮಿನಿಮಮ್ ½ an hour ವೇಟಿಂಗ್ ಇತ್ತು. ನನ್ನೊಂದು ಹಳೇ ಜ್ಯುವೆಲ್ರಿ ಇತ್ತು, ಅದನ್ನು ಇವಾಗ ಮೆಲ್ಟ್ ಮಾಡ್ತಾ ಇದ್ದಾರೆ. ಎಂಟೈರ್ ಪ್ರಾಸೆಸ್ ನಮ್ಮ ಮುಂದೆನೇ ಮಾಡ್ತಾರೆ ಅಲ್ವಾ. ಇಷ್ಟು ಪುಟಾಣಿದಾಯಿತು. ಸೊ ಇಟ್ ವಾಸ್ ರಿಯಲಿ ನೈಸ್. ಎಂಟೈರ್ ಪ್ರೊಸೀಜರ್ನ ನಮ್ಮ ಮುಂದೆ ಮಾಡೋದು, ನಾವು ಅದನ್ನು ನೋಡೋದು. ಐ ಮೀನ್ ಯಾವ ಫಾರ್ಮಲ್ಲಿತ್ತು, ಇವಾಗ ಒಂದು ಪುಟಾಣಿ ಕಾಯಿನ್ ಥರ ಆಗಿದೆ. ಹಾಗೋ ಹೀಗೋ ಫೈನಲಿ ಮಾತಾಡಿ ಡಿಸ್ಕಸ್ ಮಾಡಿ ಐ ಫೈನಲಿ ಸಾ ಒನ್ ಮೋರ್ ಪೀಸ್ ಆಫ್ ಜ್ಯುವೆಲ್ರಿ. ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಲೈಟ್ ವೇಟ್ ಕೂಡ. ಟೂ ಗುಡ್ ನಾ? ಲುಕ್ಸ್ ನೈಸ್ ನಾ? ಇಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಹೋಗಿದ್ದು ನಮ್ಮ ಆಂಟಿ ಮನೆಗಾಗಿ ಹೋಗ್ತಾ ನಾವು ಚಿಕ್ಕಪ್ಪನಿಗೆ ಪ್ರ್ಯಾಂಕ್ ಮಾಡೋಣ, ನನ್ನ ಮನೆಯಲ್ಲಿ ಇಲ್ಲ ಅಂತ ಹೇಳೋಣ ಅಂತ ಎಲ್ಲರೂ ಐಡಿಯಾ ಮಾಡಿದ್ವಿ. ರಾತ್ರಿ ಊಟಕ್ಕೆ ಚಿಕನ್ ಕಬಾಬ್ ರೈಸ್ ಎಲ್ಲ ಆದಮೇಲೆ ದ ಪ್ರ್ಯಾಂಕ್ ಸ್ಟಾರ್ಟ್ಸ್. ನಾವು ವಾಚ್ ಇಟ್.
ಕ್ಲಿಯರ್ ಉಂಟಾ ಗೈಸ್ ಸೊ ಬೇಸಿಕ್ಲಿ ನಮ್ಮ ಚಿಕ್ಕನ್ಗೆ ಹೇಳಿದ್ದೀವಿ ನಾನು ಮನೆಯಲ್ಲಿಲ್ಲ ಅಂತ ನಾನು ಹೋಗಿದ್ದೀನಿ ಅಂತ, ಅದಕ್ಕೆ ಇವಾಗ ಅವ್ರು ಬರ್ತಾ ಇದ್ದಾರೆ, ನೋಡ ಏನಂತಾರೆ ಅಂತ. ವಾಯ್ಸ್ ಕೇಳಿದಾಗೈತೆ ಅದು ಇನ್ನೆಯಿಂದ ಇದ್ದಿದ್ದು ನಾನು ಅದೇ ಹೇಳಿದ್ದು ದಾಶ್ ಹತ್ರ, ಇವತ್ತು ಬೀಚ್ ಇಲ್ಲದ ಬೋರ್ ಬೀಚ್ ಇರುವಾಗ ನಿನ್ನೆ ತಂದು ಸುಳ್ಳು ಹೇಳ್ತಾನೆ ಒಂದು ಗೊತ್ತಿಲ್ಲ. ಇಲ್ಲ ಅವಳದ್ದು ಇದು ಮಕ್ಕ ಆಗಲಿ ದೀಪಗಳ ಉರುವಾಗಿದೆ, ದೀಪಗಳ ಪಾಪ ಉರುವಾಗ ಬೆಂಗಳೂರು ಹೇಳ್ತಾನೆ ಊರಲ್ಲಿಲ್ಲ. ನೀನು 10 ದಿನ 8 ಒಂದು ವಾರ ಹೋಗಿ ಕೂತ್ಕೊಳ್ತೀಯಾ? ಬಾಕ್ಸ್ ಅದು ಯಾರಿಗೆ ತಾನೇ ನಮ್ಮ ಮನೆಗೆ ಮನೆ ಅವಳ ಮನೆಗೆ ಮಗಳು ಬಂದಿದ್ದಾಳಲ್ವಾ, ಅದಕ್ಕೆ ತಂದಿದ್ದು. ಅವಳು ಹೋಗ್ತೇನೆ ಅಂತ ಅವಳಿಗೆ ಗೊತ್ತಿಲ್ಲ. ಯಾರನ್ನ ಕಾಣ ಬಂದೆ ಮೀಟಿಂಗ್ ಬರಲ್ಲ ಇದೆ ನಾನು ಹೋಗಿ ಸಿಟಿಂಡಾಲಾಗೆ ಓಡಿ ಬಂದು ಕೆಳಗಡೆ ವಾಯ್ಸ್ ಬರ್ತಾ ಉಂಟು ಮಾರೆ. ವಾಯ್ಸ್ ಬರ್ತಾ ಉಂಟು. ಚಪ್ಲಿ ಹಾಕಿರ್ತಿದ್ದಾರೆ, ಚಪ್ಲಿ ಇಲ್ಲ ಚಪ್ಲಿ ಕ್ಲಿಯರ್ ಆಗಲ್ಲ. ಅವನಿಗೆ ಬಂದೆ ಕೊಂಡೆ ಹೌದಾ? ಅಲ್ಲಿ ತನಕ ಕೇಳುತ್ತಾ? ವಾಟರ್ಮೆಲನ್ ಶೇಪಾ? ಎಲ್ಲ ಜೀವ